ವಿಶೇಷವಾಗಿ ಈ ಫ್ಲೆಕ್ಸ್ಗಳ ಅವಳಿ ಇವತ್ತು 224 ಕ್ಷೇತ್ರದಲ್ಲಿ ಇರುವಂತಹ ಶಾಸಕರಿಗೆ ಇದೊಂದು ಸವಾಲು. ಈ ಫ್ಲೆಕ್ಸ್ಗಳು ಯಾವ ರೀತಿ ಇರ್ತವೆ ಅಂದ್ರೆ, ಜಾತ್ರೆಗಳಲ್ಲಿ ನಮ್ಮ ದೇವರ ಜಾತ್ರೆಗಳಿರುತ್ತೆ, ಅಲ್ಲಿ ದೇವ್ರದ್ದು ಫೋಟೋಗಳೇ ಇರಲ್ಲ, ಬರೀ ನಮ್ಮ ರಾಜಕಾರಣಿಗಳದು ಮತ್ತೆ ಪುಂಡ್ರು ಪೋಖರಿಗಳದು ಆ ಫ್ಲೆಕ್ಸ್ಗಳಿಗೆ ರಜರಿಸಿರ್ತವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಫ್ಲೆಕ್ಸ್ ಇಂದ ಒಂದು ಬಳ್ಳಾರಿಯಲ್ಲಿ ಆಗಿರುವಂತಹ ಒಂದು ಗಲಾಟೆ, ಜನಾರ್ದನ್ ರೆಡ್ಡಿ ಅವರು ಎದುರಿಸಿದಂತ ಒಂದು ಸಂದರ್ಭ, ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ಫ್ಲೆಕ್ಸ್ ವಿಷಯದಲ್ಲಿ ಆಗಿರುವಂತಹ ಒಂದು ಗಲಾಟೆ. ನೆಕ್ಸ್ಟ್ ಶಿಡ್ಲಘಟ್ಟದಲ್ಲೆಲ್ಲ ಒಂದು ಸಲ ಜಮೀರ್ ಅಹಮದ್ ಅವ್ರ ಮಗಂದು ಯಾವ್ದೋ ಅಡ್ವರ್ಟೈಸ್ಮೆಂಟ್, ಪಿಕ್ಚರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಗಿರುವಂತಹ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿರುವಂತಹ ಗಲಾಟೆಗಳು, ಇವು ಇಡೀ ಕ್ಷೇತ್ರದ ಎಲ್ಲ ಕಡೆ ಅಂತ ನಡೆಯುವಂತ ಗಲಾಟೆಗಳು. ಮೊದಲನೇದಾಗಿ ಫ್ಲೆಕ್ಸ್ ಏನು ಆ ಪ್ಲಾಸ್ಟಿಕ್ ಉಪಯೋಗಿಸ್ತಾರೆ ಅದು ಸರ್ಕಾರ ಬ್ಯಾನ್ ಮಾಡಿದೆ, ಕರ್ನಾಟಕ ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ಆದ್ರೂ ಕೂಡ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಈ ಫ್ಲೆಕ್ಸ್ ಕಂಪನಿಯವರು ಹಾಕ್ತಿದ್ದಾರೆ. ಆದ್ರೆ ಸರ್ಕಾರಕ್ಕೆ ನಾನು ಕ್ವಶನ್ ಕೂಡ ಕೇಳಿದೆ, ಇವರಿಗೆ ಪರಿಸರ ಮತ್ತೆ ಮಾಲಿನ್ಯ ನಿಯಂತ್ರಣ ಬೋರ್ಡ್ ಅಲ್ಲಿ ಇರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ಕ್ವಶನ್ ಕೇಳಿದೆ ಸಭಾಧ್ಯಕ್ಷರೇ, ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸಜೆಷನ್ ಏನಂದ್ರೆ, ಸೆಷನ್ ಇದ್ದಾಗ, ಎಲೆಕ್ಷನ್ ಕಮಿಷನ್ ಇದ್ದಾಗ ಈ ಫ್ಲೆಕ್ಸ್ಗಳು ರಾಜಕೀಯ ಪಕ್ಷದವರು ಬಂಟಿಂಗ್ಸ್ ಮತ್ತೆ ಬ್ಯಾನರ್ಗಳನ್ನ ಬ್ಯಾನ್ ಮಾಡಿದ್ರು.